ಓಕೆ, ಈಗ ನಾವು ಓಪನ್ ಮಾಡಿ ಹಾಕೋಣ. ಓಕೆ, ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ಪ್ರಾಡಕ್ಟ್ಗೆ ವೆಲ್ಕಮ್. ಇವತ್ತು ನಾವು ತಂದಿದ್ದೀವಿ ಮತ್ತೆ SSD ಏನು ಒಳಗಡೆ ಇದೆ, ಏನು ನಾವು ಮಾಡ್ತಾ ಇದೀವಿ, ನಮ್ಮ ಒಂದು PC ನ ನಾವು ಚಾಲೂ ಮಾಡ್ತಾ ಇದೀವಿ. ಎಷ್ಟು ದಿನ ನಮ್ಮ PC ಬಂದಿತ್ತಂದ್ರೆ 1 ವರ್ಷನೂ ಬಂದಿತ್ತು, ಆತೆ 1 ವರ್ಷ PC ಬಂದಿತ್ತು. ಇವತ್ತು ನಾವು ಈ ಒಂದು SSD ನ ತಂದು ಮತ್ತೆ ಹಾಕಿ ನಮ್ಮ ಒಂದು PC ನ ಚಾಲೂ ಮಾಡ್ತಾ ಇದೀವಿ. ಮತ್ತೆ ಏನು ಸಿಂಪಲ್ ಇಲ್ಲ, ಹಾಗೆ ಸುಮ್ಮನೆ ಚಾಲೂ ಮಾಡ್ತಾ ಇದೀವಿ. ಅದರಲ್ಲಿ ಗೇಮ್ ಆಡ್ಬೇಕಂದ್ರೆ ಅಷ್ಟು ಪ್ರೊಸೆಸಿಂಗ್ ಇಲ್ಲ ಗೇಮ್ ಆಡೋದಕ್ಕೆ. ನೋಡೋಣ, ಮುಂದೆ ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾನು ಗೇಮ್ ಆಡ್ತೀನಿ ಮುಂದೆ PC ನಲ್ಲಿ. ಆಗಿದೆ ಅಮೇಜಿಂಗ್ ಆಗಿ ಮತ್ತೆ ಡಿಫ್ರೆಂಟ್ ಗೇಮಲ್ಲಿ ನಾವು ಡಿಫ್ರೆಂಟ್ ಅನ್ನು ತಗೊಂಡ್ಬರೋದಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಈ ಒಂದು SSD ನಾನು ತಂದಿದ್ದೇನೆ. ಮತ್ತೆ ಓಪನ್ ಮಾಡೋಣ, ನಮ್ಮ ಒಂದು ಪ್ರಾಡಕ್ಟು ಓಪನ್ ಮಾಡಿ ಏನೇನು ಪ್ರೊಸೆಸ್ ಇದೆ ಏನೇನಿದೆ ನಾನು ಕೂಡ ನೋಡೋಣ. ಮತ್ತೆ ನಾವು ನಮಗೆ ಅಮೆಜಾನ್ನಲ್ಲಿ ಎಷ್ಟು ನಾವು ಹಣ ಪೇ ಮಾಡಬೇಕಾಗಿದೆ ಅನ್ನೋದು ಕೂಡ ನೋಡೋಣ. ಬನ್ನಿ ಈ ಒಂದು ವಿಡಿಯೋನ ಚಾಲು ಮಾಡೋಣ. ಓಕೆ, ಇದನ್ನು ನಾವು ತೆಗಿತಾ ಇದ್ದೀವಿ. ನಮಗೆ ಬೇಕು ಚಾಕು, ಶಾಕ್ ರಾಯ್ಕ್. ಓಕೆ, ಈಗ ನಾವು ಹೆಂಗೆ ಹಿಡಿತಾ ಇದ್ದೀವಿ ಅಂದರೆ ಹಿಂಗೆ ಹಿಡಿತಾ ಇದ್ದೀವಿ. ಓಕೆ, ನಮ್ಮ ಫೋನ್ ಪ್ರಾಡಕ್ಟ್ ನಮಗೆ ಬರ್ತಾ ಇದೆ. ಟ್ಯಾಡನ್ 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 ಟ್ಯಾಡನ್. ಓಕೆ, ನಮ್ಮ ಒಂದು ಇಲ್ಲಿ ನೋಡ್ಬೋದು SSD 256 GB ಅಂತ ಇದೆ, 5 year ವ್ಯಾರಂಟಿ ಇದೆ. ಓಕೆ, ನಾವು ಇಲ್ಲಿ ನಾವು ನೋಡಬೇಕಾಗಿದ್ದು ನಮ್ಮ ಒಂದು ಬಿಲ್ನಲ್ಲಿ ನಾವು ಹಣ ಎಷ್ಟು ಪೇ ಮಾಡಿವೆ ಅಂದರೆ 1250. ಓಕೆ, ಈ ಒಂದು ಪ್ರಾಡಕ್ಟ್ ಇದರಲ್ಲಿ ಹಾಕಿ ನಾವು ಸೈಡ್ ಇಡ್ತಾ ಇದ್ದೀವಿ. ನಮಗೆ ಬೇಕಾಗಿರೋಂಥ ಒಂದು ಪ್ರಾಡಕ್ಟ್ ನಾವು ಓಪನ್ ಮಾಡಿ ನಮ್ಮ ಒಂದು PC ನಲ್ಲಿ ಹಾಕಿ ನಮ್ಮ ಒಂದು PC ಓಪನ್ ಆಗತ್ತೆ ಏನು ಅಂತ ಕೂಡ ನೋಡೋಣ ಬನ್ನಿ. ಓಕೆ, ಇದನ್ನು ಪೂರ ಓಪನ್ ಮಾಡೋಣ. ಓಪನ್ ಮಾಡಿ ನಮ್ಮ ಒಂದು PC ನಲ್ಲಿ ಹಾಕೋಣ. ಓಕೆ, ಹೇಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ಒಂದು ಪ್ರಾಡಕ್ಟ್ ಕರೆಕ್ಟ್ ಇದ್ದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಇಲ್ಲಾಂದರೆ ಹಾಕೋದಿಲ್ಲ. ಸೊ ನಾನು ಇದೇ ಇದೆ ಅಂತ ನಾನು ಹಿಂಗೆ ತೆಗೆದ ಧನ್ಯವಾದ ಐಟಮ್ ಇಲ್ಲಿದೆ. ಓಕೆ, ನಮ್ಮ SSD ನಮ್ಮ ಕೈಯಲ್ಲಿ. ಓ ಮೈ ಗಾಡ್, ವಜ್ಜ ಐತಿ. ಟಾಡಾನ್, ನಮ್ಮ SSD ಹೆಂಗಿದೆ ನೋಡಿ ಹೇಳಿ. ಮತ್ತೆ ಸಿಂಪಲ್ ಆಗಿ ನಾವು ತರಿಸಿದ್ದೀವಿ SSD 256 GB. ಓಕೆ, ಮತ್ತೇನು ಪ್ರೋಸೆಸ್ ಇದೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಮತ್ತೇನೇನಿದೆ ಅಂತ. ಬನ್ನಿ ಹಾಗಾದರೆ ಈ ಒಂದು ನಾವು PC ನಲ್ಲಿ ಹಾಕಿ ನೋಡೋಣ. ಓಕೆ, ಈ ಒಂದು ಪ್ರಾಡಕ್ಟ್ನ ಹೆಸರು ಏನಪ್ಪಾ ಅಂದರೆ ಕನ್ಸಲ್ಟೆಂಟ್. ಓಕೆ, ಈ ಒಂದು ಪ್ರಾಡಕ್ಟು ಮತ್ತೆ ನಮಗೆ ಬಂದಿರೋಂಥ SSD 256. ಓಕೆ, SSD 256 ನಾವು ತಂದಿದ್ದೀವಿ. ಮತ್ತೆ ಈ ಒಂದು PC ಚಾಲು ಮಾಡೋದಕ್ಕೆ ನಮಗೆ ಮೊದಲೊಂದು SSD ಇತ್ತು, ಆದರೆ ಅದು ಕೆಟ್ಟೋಗಿದೆ. ಓಕೆ, ಇದು ನಾವು ಅಮೆಜಾನ್ನಲ್ಲಿ ತರಿಸಿದ್ದೀವಿ. ಬನ್ನಿ ಹಾಗಾದ್ರೆ ನೋಡೋಣ. 1250 ರೂಪಾಯಿ ಕೊಟ್ಟು ಪೇ ಮಾಡಿದ್ದೀವಿ. ಮತ್ತೆ ಬಂದಿದೆ, ನೋಡೋಣ ಬನ್ನಿ ನಮ್ಮ ಒಂದು PC ನಲ್ಲಿ ಕುಂದಿರುತ್ತೋ ಇಲ್ಲ ಅಂತೇಳಿ. ಬನ್ನಿ ಬನ್ನಿ ಬನ್ನಿ. ಓಕೆ, ಬನ್ನಿ ಈ ಒಂದು PC ನಾವು ನಮ್ಮ SSD ಹಾಕ್ತಾ ಇದ್ದೀವಿ. ಬನ್ನಿ ಹಾಗಾದ್ರೆ ನಾವು ಹಾಕ್ತಾ ಇದ್ದೀವಿ. ಓಕೆ, ಇದು ಎಲ್ಲ ಹಾಕ್ಬೇಕು ಅನ್ನೋದು ನನಗೆ ಐಡಿಯಾನೇ ಇಲ್ಲ. ನಾವು ನೋಡ್ತಾ ಇದೀವಿ. ಮತ್ತೆ ಇವಾಗ ಇವಾಗ ನಾವು SSD ನ ಕಂಟಿನ್ಯೂ ಮಾಡೋಣ, ಹಾಕೋಣ ಬನ್ನಿ ಹಾಗಾದ್ರೆ. ಓಕೆ, ನೋಡಿ ಈ ತರ ಇದೆ ನಮ್ಮ PC. ಆದರೆ ಎಲ್ಲಿ ಹಾಕ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಹಾಕ್ಬೇಕಂತ ಇದೆ. ನೋಡೋಣ ಎಲ್ಲಿ ಹಾಕ್ಬೇಕು ಅನ್ನೋದು ನೋಡ್ಕ್ಯಾಸ್ ನಾವು ಕಂಟಿನ್ಯೂ ಮಾಡುವಂತೆ. ಓಕೆ, ಬನ್ನಿ. ಓಕೆ, ಈ SSD ನಾವು ಈ PCಯಲ್ಲಿ ಹಾಕ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲೊಂದು ವೈರ್ ಇದೆ. ಓಕೆ, ಮತ್ತೆ ಇಲ್ಲೊಂದು ವೈರ್ ಇದೆ. ಈ ಎರಡು ವೈರ್ ಏನಿದೆ, ಇಲ್ಲೊಂದು ಇದೆಯಲ್ಲ, ಆ ಎರಡು ವೈರ್ ಇಲ್ಲೇ ನಾವು ಹಾಕ್ತಾ ಇದೀವಿ. ಬನ್ನಿ ನೋಡೋಣ ಹೇಗೆ ಹಾಕ್ತಾ ಇದೀವಿ ಅನ್ನೋದು. ಓಕೆ, ಓಕೆ, ಇದು ನಾವು ಕರೆಕ್ಟ್ ಆಗಬೇಕು. ಈ ಥರ ಹಾಕೋಣ. ಓಕೆ, ನೆಕ್ಸ್ಟ್ ಮತ್ತೆ ಈ ಒಂದು ಇದನ್ನು ಕೂಡ ನಾವು ಈ ಥರ ಹಾಕ್ತಾ ಇದ್ದೀವಿ. ಓಕೆ, ಇದು ನಮಗೆ ಕುಂತು ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು, ನಮ್ಮ ಒಂದು PC ನ ಚಾಲೂ ಮಾಡೋಣ ಬನ್ನಿ. ಓಕೆ, ನಾವು ಈಗ SSD ಹಾಕಿದ್ದೀವಿ. ಮತ್ತೆ ಏನೋ ಒಂದು PC ನಲ್ಲಿ ನಾವು ಏನೋ ಪುಟ್ ಗೀಟ್ ಮಾಡಬೇಕಂತೆ. ಅದು ನಮಗೆ ಆಗತ್ತು ಇಲ್ಲ ಅಂತ ನೋಡೋಣ. ಆಗಿಲ್ಲ ಅಂದರೆ ನಾವು ಮೆಕ್ಯಾನಿಕ್ಗೆ ಅಲ್ಲೇ ಹೋಗಿ ಅವ್ರ ಕಡೆನೇ ಮಾಡಿಸ್ಕೊಂಡು ಬರೋಣಂತೆ. ಓಕೆ, ಬನ್ನಿ. ಇದು ನಾವು ಚಾಲೂ ಮಾಡ್ತಾ ಇದ್ದೀವಿ. ಚಾಲೂ ಮಾಡಿ ಇಲ್ಲಿ ಒಂದು ಬಟನ್ ಇದೆ, ಇದನ್ನು ಕೂಡ ಆನ್ ಮಾಡ್ತಾ ಇದ್ದೀವಿ. ಓಕೆ, ಇದು ಆನ್ ಆದಮೇಲೆ ನಾವು ಇದನ್ನು ಆನ್ ಮಾಡೋಣ. ಏನು ಬರುತ್ತಂತ ವೇಟ್ ಮಾಡೋಣ ಬನ್ನಿ. ಓಕೆ, ಹೇಳಬೇಕಾದ್ರೆ ನನಗೆ ಹೆದರಿಕೆ ಆಗ್ತಾ ಇದೆ. ಯಾಕಂದ್ರೆ ನನಗೆ ಏನು ಪ್ರೊಸೆಸಿಂಗ್ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ವಿ, ಇವಾಗ SSD ತರಿಸಿದ್ದೀವಿ. ಮೆಕ್ಯಾನಿಕ್ ಅಲ್ಲೇ ಹಾಕಿಸ್ಕ್ಯಾಸ್ ಬರ್ತೀವಿ. ಓಕೆ, ಇದು ನಾವು ಹಾಗೆ ಇಡ್ತಾ ಇದ್ದೀವಿ. PC ನ ತೊಗೊಂಡೋಗಿ ಅಲ್ಲೇ ಮಾಡಿಸ್ಕೊಂಡು ಬರೋಣ ಬನ್ನಿ ಹಾಗಾದ್ರೆ. ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ಮತ್ತೆ SSD ಕೂಡ ಚಲೋ ಇದೆಯಲ್ಲ ಅಂತೇಳಿ ಲಾಸ್ಟಿಗೆ ಹಾಕಿಸ್ಕೊಂಡು ಬಂದು ಮತ್ತೆ ನಿಮಗೆ ಹೇಳ್ತೀನಿ SSD ಹೇಗಿದೆ ಇಲ್ಲ ಅಂತ ಯೂಸ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಹಾಗಾದ್ರೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಾವು ನೋಡ್ಬೋದು ನಿಮಗೆ ಒಂದು ಸ್ಕ್ರೀನ್ ಇಲ್ಲಿ ಬರ್ತಾ ಇರ್ಬೋದು. ಓಕೆ, ಇಲ್ಲಿ ನಾವು ನೋಡ್ಬೋದು ನಮ್ಮ ಒಂದು SSD
256 ಅಂತ ನಾವು ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಿದ್ವಿ. ಹಣ ಎಷ್ಟು ಕೊಟ್ಟು ನಾವು ತೊಗೊಂಡಿವಿ ಅಂತೇಳಿ ಇಲ್ಲಿ ನಾವು ವ್ಯೂ ಆರ್ಡರ್ ಡೀಟೇಲನ್ನು ಓಪನ್ ಮಾಡಿ ನೋಡ್ಬೋದು. ಸೊ ನಾವು ಕೊಟ್ಟಿರ್ತೀವಿ ಈ ಒಂದು ಪ್ರಾಡಕ್ಟಿಗೆ ಹಣ 1250 ರೂಪಾಯಿ ನಾವು ಪೇ ಮಾಡಿದ್ವಿ. ಓಕೆ, 1250 ರೂಪಾಯಿ ನಾವು ಪೇ ಮಾಡಿದ್ವಿ. ಓಕೆ, ಇದು ಆದಮೇಲೆ ನಾವು ಹೇಳಬೇಕಾಗಿತ್ತು ಈ ಒಂದು ಪ್ರಾಡಕ್ಟ್ ಮತ್ತೆ ನಾವು ಸಿಂಪಲ್ ಆಗಿ ನಮ್ಮ ಒಂದು ಪಿಸಿನಲ್ಲಿ ಹಾಕಿ ಮತ್ತೆ ನೋಡೋಣ ಹೇಗಿದೆ ಅಂತೇಳಿ. ನನಗಂತೂ ಇಲ್ಲೇ ನಮಗೆ ಪಿಸಿನಲ್ಲಿ ಹಾಕಿ ಮತ್ತೆ ಏನೋ ಒಂದು ಪೋಸ್ಟ್ ಮಾಡ್ಬೇಕಂತ ಅದು ನನಗೆ ಮಾಡಕ್ಕೆ ಬರೋದಲ್ಲ. ನಾನು ಹೋಗಿ ಮತ್ತೆ ಅಂಗಡಿಗೆ ಹೋಗ್ತೀನಿ, ಅಲ್ಲಿ ಅಂತಾನೆ ಎಲ್ಲಾನು ರಿಪೇರ್ ಮಾಡಿಸಿ ಬರ್ತೀನಿ. ಓಕೆ, ಈ ಒಂದು ಇದೇ ವಿಡಿಯೋ ನಾನು ಎಂದು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ವಿಡಿಯೋದಲ್ಲಿ ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋ ಮತ್ತೆ ಇದೇ ಥರ ಒಂದು ಡಿಫ್ರೆಂಟ್ ಪ್ರಾಡಕ್ಟ್ಗೆ ನೀವು ಮಾಡಬೇಕು ಸಬ್ಸ್ಕ್ರೈಬ್. ಬನ್ನಿ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಬಾಯ್.